ಮುಂಜಾನೆ ನಿಶ್ಚಿತಾರ್ಥ, ರಾತ್ರಿ ಯುವತಿ ಮಿಸ್ಸಿಂಗ್. ಹುಬ್ಬಳ್ಳಿಯ ಹಾವೇರಿಯಲ್ಲಿ ಲವ್ ಜಿಹಾದ್ನ ಸದ್ದು. ಹುಬ್ಬಳ್ಳಿ ಆಯ್ತು, ಧಾರವಾಡ ಆಯ್ತು, ಬೆಳಗಾವ್ ಆಯ್ತು, ಇದೀಗ ಹಾವೇರಿ ಸರ್ದಿ ಕಣ್ರಿ. ನಮ್ಮ ಹಿಂದೂ ಯುವತಿಯರಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಕಣ್ರಿ. ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಇವತ್ತು ಯುವತಿ ನಾಪತ್ತೆಯಾಗಿದ್ದಾಳೆ. ಹೋಗಿರೋದು ಮುಸ್ಲಿಂ ಯುವಕನೊಂದಿಗೆ ಅಂತ ಯುವತಿ ಮನೆಯವರು ಪೊಲೀಸ್ ಠಾಣೆ ಮುಂದೆ ಧರಣಿ ಕುಳಿತುಕೊಂಡಿದ್ದಾರೆ ನೋಡಿ. ಈ ರೀತಿ ಪೊಲೀಸ್ ಠಾಣೆಯ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ನಾಳೆ ನಿಶ್ಚಿತಾರ್ಥ ಇರುವ ಯುವತಿಯನ್ನ ಪುಸಲಾಯಿಸಿ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಮ್ಗೆ ನನ್ನ ಮಗಳು ಬೇಕು, ಇಲ್ಲ ನಾವು ವಿಷ ಕುಡಿತೀವಿ ಅಂತಿದ್ದಾರೆ ಯುವತಿಯ ತಾಯಿ ಕಣ್ರಿ. ಹಾವೇರಿಯಲ್ಲಿ ಹಿಂದೂ ಯುವತಿಯ ಲವ್ ಜಿಹಾದ್. ಬಿಕಾಂ ವಿದ್ಯಾರ್ಥಿನಿ ರಾತ್ರೋರಾತ್ರಿ ನಾಪತ್ತೆಯಾದದ್ದು ಎಲ್ಲಿ? ದಿನ ಬೆಳಕಾದ್ರೆ ಹಿಂದೂ ಯುವಕನ ಜೊತೆ ನಿಶ್ಚಿತಾರ್ಥ ಇತ್ತು ಕಣ್ರಿ. ಮೇ ತಿಂಗಳಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಮನೆ ಮನೆಗೂ ಲಗ್ನ ಪತ್ರಿಕೆಯನ್ನ ಪೋಷಕರು ಹಂಚಿದ್ರು. ಮಗಳ ಮದುವೆ ಆಗುತ್ತಿದೆ ಅಂತ ಎಲ್ರೂ ಖುಷಿ ಪಟ್ಟಿದ್ರು. ಆದ್ರೆ ಆ ಎಲ್ಲ ಖುಷಿಗೆ ಹಿಂದೂ ಯುವತಿ ತಣ್ಣೀರು ಎರಚಿಬಿಟ್ಟಿದ್ದಾಳೆ. ಹೆತ್ತವರ ಸಂಕಟ ಅರ್ಥ ಮಾಡಿಕೊಳ್ಳದೆ ಆ ಹುಡುಗನ ಜೊತೆ ಕಣ್ಮರೆಯಾಗ್ಬಿಟ್ಟಿದ್ದಾಳೆ ನೋಡಿ. ಅವಳು ಒಬ್ಬ ಅನ್ಯ ಧರ್ಮೀಯ ಯುವಕನೊಂದಿಗೆ ಓಡಿ ಹೋಗ್ತಾಳಂದಾಗ ನಮ್ಮ ಹಿಂದೂ ಸಮಾಜದ ಎಲ್ಲ ಪೋಷಕರು ಇವತ್ತು ಎಲ್ಲರೂ ಜಾಗೃತರಾಗಿರ್ಬೇಕು. ಯಾಕಂದ್ರೆ ಹಿಂದೆ ನೋಡಿರ್ತಕ್ಕಂಥ ಹಲವಾರು ಘಟನೆಗಳಿದಾವೆ. ಹುಬ್ಬಳ್ಳಿ ಒಳಗಡೆ ಆ ಮಹಿಳೆಯನ್ನು ವಿಕೃತ ಕಾಮಿಯಾಗಿ ಒಬ್ಬ ಮುಸ್ಲಿಂ ಬಾಂಧವ ಯಾವ ರೀತಿ ರಕ್ತ ಚೆಲ್ಲಾಡ ಹಾಗೆ ಅವನು ಚಾಕು ಇರಿದು ಕೊಂದು ಆ ಪೋಷಕರ ಪರಿಸ್ಥಿತಿ ಏನಾಗಿರಬಾರ್ದು ರೀ. ಇವತ್ತು ಮರುಕಳಿಸ್ತದೆ. ಅದು ನಮ್ಮ ಹಾನಗಲ್ ತಾಲೂಕಿನೊಳಗಡೆ ಇದೇ ಶಂಕರಗೊಪ್ಪರ ಗ್ರಾಮದೊಳಗಡೆ ಇದು ಪ್ರಥಮ ಸಾರಿ ಅಲ್ಲ, ಇದು ಎರಡನೇ ಬಾರಿ ಹಿಂದೂ ಇದೇ ಘಟನೆ ನಡೆದಿತ್ತು. ಮತ್ತೆ ಪುನಃ ಅದೇ ಕುಟುಂಬದ ಒಬ್ಬ ಯುವಕ ನಮ್ಮ ಹಿಂದೂ ಮಹಿಳೆಯನ್ನು ಪಟಾಯಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂದಾಗ ಬೈ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶಂಕರಿಕೊಪ್ಪದ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದಿದೆ. ಮುಸ್ಲಿಂ ಯುವಕ ಕರ್ಕೊಂಡು ಹೋದ ಯುವತಿ ಬಿಕಾಂ ಪದವೀಧರೆ. ಅಕ್ಕೆ ಆಲೂರಿನಲ್ಲಿ ಈಕೆ ಕೆಲಸಕ್ಕೆ ಹೋಗ್ತಿದ್ಲು. ಬೆಳಿಗ್ಗೆ ನಿಶ್ಚಿತಾರ್ಥ, ಇದೇ ಮೇ 11ಕ್ಕೆ ವಿವಾಹ ಫಿಕ್ಸ್ ಆಗಿತ್ತು ನೋಡಿ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಯುವತಿಗೆ ನಿಶ್ಚಿತಾರ್ಥ ಮುಗಿದು ಕುಟುಂಬ ಖುಷಿಯಲ್ಲಿರ್ತಿತ್ತು. ಆದ್ರೆ ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಯುವಕನೇ ನರೇಗಲ್ ಗ್ರಾಮದ ಇಬ್ರಾಹಿಂ ನೆಗಳೂರು. ಈತನೇ ತಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಲವ್ ಜಿಹಾದ್ ಮಾಡಿದ್ದಾನೆಂದು ಹೆತ್ತ ತಾಯಿ ಆರೋಪ ಮಾಡ್ತಿರೋದು ಹೀಗೆ. ನನ್ನ ಮಗಳದು ನಾಳೆ ಬೆಳಗ್ಗೆ ಕರೆದು ಎಂಗೇಜ್ಮೆಂಟ್ ಐತ್ರಿ. ನನ್ನ ಮಗಳಿಗೆ ಯಾವ್ದು ಹೊರಗೆ ಹೋಗಿ ಗೊತ್ತಿಲ್ರಿ. ನಿನ್ನೆ ರಾತ್ರಿ 2:30 ಸುಮಾರು ಬಂದಕಿನ ಹೆಂಗೆ ಮಾಡಿ ಕರ್ಕೊಂಡು ಹೋಗ್ಯಾರ, ತಲಿಯಾಗ ತುಂಬಿ ಕರ್ಕೊಂಡು ಹೋಗ್ಯಾರ ರೀ ಸರ್. ಯಾರು ಕರ್ಕೊಂಡು ಹೋಗ್ಯಾರ? ಸಾಬ್ರು ಅವ್ನು ಕರ್ಕೊಂಡು ಹೋಗ್ಯಾನ ರೀ. ಅವನ ಹೆಸರು ಇಬ್ರಾಹಿಂ ರೀ. ಅವ್ರು ನೆರಗಲ್ಲವ್ರಿ. ನಮ್ಗೆ ಮೊದ್ಲು ಏನು ಗೊತ್ತಿಲ್ಲ ರೀ ಸರ. ನನಗೆ ನನ್ನ ಮಗಳು ಹೊರಸ್ಲಾ ಬಿಟ್ಟು ನಾವು ಹೊರಗೆ ಕಳಿಸಿಲ್ರಿ ಸರ. ನಾನು ಎದಕ್ಕೂ ಕಳಿಸಿಲ್ರಿ. ಆಕಿನ ಏನು ಮಾಡಿ ತಲೆ ತುಂಬ್ಕೊಂಡು ಕರ್ಕೊಂಡು ಹೋಗ್ಯಾರನ್ರಿ. ನಾಳೆ ಬೆಳಕರದ್ರಾಗ ಎಂಗೇಜ್ಮೆಂಟ್ ಐತ್ರಿ, 12ನೇ ತಾರೀಕಿಗೆ ಮದುವೆ ಐತ್ರಿ ಸರ. ನಾ ಎಲ್ಲ ಇದು ಮಾಡೇವ್ರಿ. ನಿನ್ನೆ ಏನು ಮಾಡಿ ಕರ್ಕೊಂಡು ಹೋಗ್ಯಾರ. ನನ್ನ ಮಗಳು ಎಷ್ಟೊತ್ತಿದ್ರು ನಾಳೆ ಬೆಳಗ್ಗೆ ಕರೆದ್ರಾಗ ಎಂಗೇಜ್ಮೆಂಟಿಗೆ ತಂದು ನಿಲ್ಲಿಸ್ಬೇಕ್ರಿ ಆಕಿನ. ಪರಿಚಯ ಅಸ್ತ್ರಬೆ ಮಾಡಿ ಯುವತಿಯನ್ನ ಪುಸಲಾಯಿಸಿದ ಶಂಕೆ. ಕೆಂಡಾಮಂಡಲರಾಗಿರುವ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಇಷ್ಟು ದಿನ ದೊಡ್ಡ ಸಿಟಿಗಳಲ್ಲಿ ಇಂಥ ಪ್ರಕರಣಗಳು ನಡೆಯುತ್ತಿದ್ದು ಕಣ್ರಿ. ಆದ್ರೀಗ ತಾಲೂಕು ಮಟ್ಟದಲ್ಲೂ ಲವ್ ಜಿಹಾದ್ ಮಾಡೋರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಹಿಂದೂ ಹುಡುಗಿಯರನ್ನ ಪೋಷಕರು ಜಾಗರೂಕರಾಗಿ ಮಾಡಬೇಕು ಅಂತಾರೆ ಹಿಂದೂ ಜಾಗರಣಾ ವೇದಿಕೆಯ ಕಾರ್ಯಕರ್ತ ಗುರುರಾಜ್. ನಾವು ಬರೀ ಇವಾಗ ಸಿಟಿ ಒಳಗಷ್ಟೇ ನೋಡ್ತಾ ಇದ್ವಿ. ಈಗ ಹಳ್ಳಿಗಳಿಗೂ ಈ ಪ್ರಕರಣ ದಾಖಲಾಗ ಅಂತವು. ಈಗ ಏನಾಯಿತು, ಈಗ ಈ ಸ್ಪೆಷಲಿ ನಮ್ಮ ತಾಲೂಕಿನಲ್ಲೇ ಈ ನೆರೆಗಲ್ಲಲ್ಲಿ 2ನೇ ಸರಿ ಈ ಥರ ಆಗ್ತಾ ಇರೋದು. ಅದರಲ್ಲಿ ಅದೇ ಕುಟುಂಬದವರೇ ಸೇರಿದವರು ಇಬ್ಬರು ಈ ಥರ ಮಾಡ್ತಿದ್ದಾರೆ. ನಮ್ಮ ಹಿಂದೂ ಯುವತಿಯರು ಏನಾಗಬೇಕು, ಎಚ್ಚರ ಆಗಬೇಕು. ಹಾಗೆ ಪಾಲಕರು ಪೋಷಕರು ತಮ್ಮ ಮಕ್ಕಳಿಗೆ ಒಂದು ಜವಾಬ್ದಾರಿಯುತೆಯಿಂದ ತಮ್ಮ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ.
ಇಬ್ರಾಹಿಂ ನೇಗಳೂರು ಕುಟುಂಬದವರು ಈ ರೀತಿ ಮಾಡ್ತಿರೋದು ಇದೇ ಮೊದಲೇನಲ್ಲ. ಅವರ ಕುಟುಂಬದಿಂದ ಹಿಂದೂ ಹುಡುಗಿಯರನ್ನ ಪುಸಲಾಯಿಸಿ ಲವ್ ಜಿಹಾದ್ ಮಾಡ್ತಿದಾರಂತೆ. ಇದು 2ನೇ ಬಾರಿ ಈ ರೀತಿ ನಡೆಯುತ್ತಿದೆ ಅಂತ ಹಿಂದೂ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅವ್ರ ಮನೆಗೆ ಅವರಪ್ಪ ಇದ್ರು, ಅವ್ರ ಮಮ್ಮಿ ಅವರೆಲ್ಲ ಇದ್ರು. ನಾವು ಕೇಳಿದ್ವಿ ರೀ, ಅವ್ರು ಫಸ್ಟಿಗೆ ರಾಣೆಬೆನ್ನೂರಾಗ ಅದಾರ ಅಂದ. ಆಮೇಲೆ ರಾಣೆಬೆನ್ನೂರಾಗ ಅದಾರ ಅನ್ನತ್ಲೆ ನಾವು ಹಂಗಂದ್ರೆ ಇದ್ರೆ ಕರೆಸ್ಬಿಡ್ರಿ, ಸುಮ್ಮನೆ ಅವ್ರಿಗೆ ಇದು ಆಗಬಾರ್ದು, ತೊಂದರೆ ಆಗಬಾರ್ದು, ನಾಳೆ ಆ ಹುಡುಗಿದು ಎಂಗೇಜ್ಮೆಂಟ್ ಐತಿ ಅಂತ ಅಂದ್ವಿ ರೀ. ಅನ್ನತ್ಲೆ ಆಮೇಲೆ ಅವ್ರು ಏನಂದ್ರೆ ಸಡನ್ಲಿ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂದ. ಆಮೇಲೆ ನೀವು ಬೇರೆ ಕ್ಯಾಸ್ಟ್ನವ್ರು ನಾವು ಹೆಂಗೆ ಇದು ಮಾಡೋಕ್ಕಾಗತ್ತಿ ಅಂತಂದೇಳಿ ನಮ್ಗೆ ಹೆದರಿಸಿದ್ರು. ಮತ್ತು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ ಕರೆಸ್ಕೊಂಡ್ರಿ. ಸರ್ ಬಂದ್ರೆ ಅವ್ರು ಬಂದು ನಮ್ಮನ್ನೆಲ್ಲ ಕಳಿಸಿದ್ರಿ ಆ ಕಡೆ. ಆಮೇಲೆ ಅವರು ಕೂತ್ಕೊಂಡು ಏನೇನೋ ಮಾತಾಡಿ ಆ ಕಡೆ ಬಂದಿರಿ. ಮಗಳ ನಿಶ್ಚಿತಾರ್ಥ ಆಗ್ಬೇಕು, ಇಲ್ದೆ ಹೋದ್ರೆ ವಿಷ ಸೇವಿಸುತ್ತೇನೆಂದ ತಾಯಿ. ಹೌದು, ನನ್ನ ಮಗಳು ಎಲ್ಲೇ ಇದ್ರೂ ಪೊಲೀಸರು ಪತ್ತೆ ಹಚ್ಚಿ ಕರ್ಕೊಂಡ್ ಬರ್ಬೇಕು. ಆಕೆಗೆ ಫಿಕ್ಸ್ ಮಾಡಿದ ಹುಡುಗನೊಂದಿಗೆ ನಿಶ್ಚಿತಾರ್ಥ ಆಗ್ಲೇಬೇಕು. ಇಲ್ದೆ ಹೋದ್ರೆ ನಾನು ಸ್ಟೇಷನ್ ಬಿಟ್ಟು ಕದಲಲ್ಲ, ಕುಟುಂಬ ಸಮೇತ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಯುವತಿಯ ತಾಯಿ ಹೇಳ್ಕೊಂಡಿದ್ದಾರೆ. ಪೊಲೀಸರು ಏನಾದ್ರು ಕಂಪ್ಲೇಂಟ್ ಕೊಟ್ಟು ಕರ್ಸಿಗ್ಯಾರಿವ ಇಲ್ಲಿ ಕರೆಸ್ತವಿ ಅಂತಾರಿ ಸರ್. ಅದಕ್ಕೆ ಇವತ್ತು ಎಷ್ಟೊತ್ತಿದ್ರು ಬೇಡ ನಾವು ಹೋಗೋದೇ ಇಲ್ರಿ, ನಾ ಇಲ್ಲೇ ಕುತ್ಕೊಂತೀನಿ. ಇಲ್ಲ ನಾ ಇಸಾಗಿ ತೊಗೊಂಡು ನನ್ನ ಮಕ್ಳು ಮರಿ ನಾವು ಇಲ್ಲೇ ಸಾಯ್ತೇವ್ರಿ. 2 ಮಕ್ಳು ಕರ್ಕೊಂಡು. ಮಗಳು ಓದಿದ್ಲು ರೀ, ಆಕೆ BCom ಓದಿದ್ಲು ರೀ. ಅವ ಹೊರಗ್ಲವ್ ಬಿಡ್ರಿ, ಅವ ಹೊರಗ್ಲವ್ರಿ. ಈಗ ಇತ್ತಿತ್ತಾಗ ಹೊರಗ್ಲವನ್ರಿ ಅವ. ನಮಗೂ ಗೊತ್ತಿಲ್ಲ ರೀ, ನನಗೆ ನಿಂತ ಹೋಗಿಂತ್ರ ಗೊತ್ತಾಗೈತೆ ರೀ ನನಗೆ ರೀ. ಅವರು ಮುಸಲ್ಮಾನರು ನಾವು ಯಾವಾಗಿದ್ರು ಬಿಡಂಗಿಲ್ಲ, ನೀನು ಕರ್ಕೊಂಡು ಹೋಗ್ಯಾನ್ರಿ ಅವ. ನಮ್ದು ಎಷ್ಟೊತ್ತಿದ್ರು ನನ್ನ ಬೆಳಕು ಕರೆದ ನನ್ನ ಮಗಳು ಕರ್ಕೊಂಬಂದು ಕಳಿಸ್ರಿ. ಬರೀ ಕುಟುಂಬ ಬರೀ ಹಿಂದೂ ಜನ ತೊಗೊಂಡು ಹೋಗಿ ಮುಸ್ಲಿಂ ಜನರಾಗಿ ಇದು ಮಾಡಾಕಂತಾರೆ. ಲವ್ ಜಿಹಾದ್ ವಿರುದ್ಧ ಜಿಲ್ಲೆಯಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಅಕ್ಷರಶಃ ಆಕ್ರೋಶಗೊಂಡಿದ್ದಾರೆ. ಆದಷ್ಟು ಬೇಗ ಯುವತಿಯನ್ನ ಪತ್ತೆ ಹಚ್ಚಬೇಕು. ಇಬ್ರಾಹಿಂ ಕುಟುಂಬದ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬಂಧಿಸುವಂತೆ ಆಗ್ರಹಿಸಲಾಗಿದೆ. ಸದ್ಯ ಅಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ ಕಣ್ರಿ. ಆದ್ರೆ ಎಷ್ಟೊಂದು ಬಾರಿ ಮಾಧ್ಯಮಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಲವ್ ಜಿಹಾದ್ ಬಗ್ಗೆ ಸುದ್ದಿ ಬರುತ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸಗಳು ಸಾಗುತ್ತವೆ. ಆದ್ರೂ ಹಿಂದೂ ಯುವತಿಯರಿಗೆ ಬುದ್ಧಿ ಬರ್ತಿಲ್ಲ ಅಂದ್ರೆ ಇದು ದೊಡ್ಡ ವಿಪರ್ಯಾಸವೇ ಸರಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.